ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ಈ ವಿಡಿಯೋದಲ್ಲಿ ಅಭ್ಯಾಸ 3.2ರಲ್ಲಿ 1ನೇ ಪ್ರಶ್ನೆಯನ್ನು ಬಿಡಿಸೋಣ. ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಆದೇಶ ವಿಧಾನದಿಂದ ಬಿಡಿಸಿ. ಅದರಲ್ಲಿ 1ನೇ ಪ್ರಶ್ನೆ ಏನಿದೆ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 14, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4 ಅಂತ ಐತಿ. ಇದನ್ನೇನು ಮಾಡ್ಬೇಕಂದ್ರೆ ಆದೇಶ ವಿಧಾನದಿಂದ ಬಿಡಿಸ್ಬೇಕು. ಹೇಗೆ ಬಿಡಿಸೋದು ಅಂತ ನೋಡ್ರಿ. ಇಲ್ಲಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 14 ಐತಲ್ಲ, ಇದಕ್ಕೇನು ಮಾಡ್ತೀನಿ, ಸಮೀಕರಣ 1 ಅಂತ ಹೆಸರು ಕೊಡ್ತೀನಿ. ಅದೇ ರೀತಿ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4 ಅಂತ ಐತಿ, ಹೌದಾ? ಇದನ್ನೇನು ಮಾಡ್ತೀನಿ ಅಂದರೆ ಎಕ್ಸಿಗೆ ಕನ್ವರ್ಟ್ ಮಾಡ್ತೀನಿ. ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತಾ, ಮೈನಸ್ ವೈ ಇದ್ದಿದ್ದು ಇಸ್ ಈಕ್ವಲ್ ಟುದಿಂದ ಹೊರಗಡೆ ಹಾಕಿದರೆ ಏನಾಗುತ್ತಾ, ಪ್ಲಸ್ ವೈ ಆಗುತ್ತಾ. ವೈ ಪ್ಲಸ್ 4 ಆಗುತ್ತಲ್ವ. ಇದನ್ನೇನು ಮಾಡ್ತೀನಿ, ಸಮೀಕರಣ 2 ಅಂತ ಹೆಸರು ಕೊಡ್ತೀನಿ. ಈಗ ಎಕ್ಸ್ ಬೆಲೆಯನ್ನು ಏನು ಮಾಡ್ತೀನಿ, ಎಕ್ಸ್ ಅನ್ನು ಸಮೀಕರಣ 1ರಲ್ಲಿ ಆದೇಶಿಸ್ತೀನಿ. ನಾವು ಯಾವ ವಿಧಾನದಿಂದ ಬಿಡಿಸಾತೀವಿ, ಆದೇಶ ವಿಧಾನದಿಂದ ಬಿಡಿಸಾತೀವಿ. ಅದಕ್ಕೆ ಎಕ್ಸನ್ನು ಏನು ಮಾಡ್ತೀನಿ, ಸಮೀಕರಣ 1ರಲ್ಲಿ ಆದೇಶಿಸ್ತೀನಿ. ಆದೇಶಿಸಲಾಗಿ ಅಂದರೆ ಆದೇಶ ಮಾಡಿದಾಗ ಏನಾಗುತ್ತಾ, ಸಮೀಕರಣ 1 ಏನೈತಿ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 14 ಅಂತ ಐತೆ, ಹೌದಾ? ಇಲ್ಲಿ ನಾನು ಏನು ಮಾಡ್ತೀನಿ, ಎಕ್ಸ್ ಇದ್ದಲ್ಲಿ ಏನೈತಿ, ವೈ ಪ್ಲಸ್ 4 ಅಂತ ಐತಿ, ಹೌದಾ? ಇದನ್ನೇನು ಮಾಡ್ತೀನಿ, ಇಲ್ಲಿ ಪುಟ್ ಮಾಡೋದು. ವೈ ಪ್ಲಸ್ 4 ಇದು ಎಕ್ಸ್ ಬೆಲೆ, ಎಕ್ಸ್ ಇದ್ದಲ್ಲೇ ವೈ ಪ್ಲಸ್ 4 ಅಂತ ಹಾಕಿದ್ದೀನಿ. ಪ್ಲಸ್ ವೈನ ಆ್ಯಸ್ ಇಟ್ ಈಸ್ ಇಡ್ತೀನಿ, ಈಸ್ ಈಕ್ವಲ್ ಟು 14 ಆಯಿತು, ಹೌದಾ? ನೆಕ್ಸ್ಟು ಈ ವೈ ಏನಾಗುತ್ತಾ, 2y ಆಗುತ್ತಾ. 2y ಪ್ಲಸ್ 4 ಈಸ್ ಈಕ್ವಲ್ ಟು 14, ಹೌದಾ? ಈಗೇನು ಮಾಡ್ತೀನಿ ಅಂದರೆ 2yನ ಹಾಗೆ ಇಡ್ತೀನಿ. ಈ 4ನ ಏನು ಮಾಡ್ತೀನಿ, ಈಸ್ ಈಕ್ವಲ್ ಟುದಿಂದ ಹೊರಗಡೆ ಹಾಕ್ತೀನಿ. ಹಾಗಂದರೆ ಈಸ್ ಈಕ್ವಲ್ ಟು 14 ಮೈನಸ್ 4 ಆಗುತ್ತಾ, ಹೌದಾ? 2y ಈಸ್ ಈಕ್ವಲ್ ಟು 14ರಾಗ 4 ಕಳಿದ್ರೆ 10. y ಈಸ್ ಈಕ್ವಲ್ ಟು ಏನಾಗುತ್ತೆ, 10 ಡಿವೈಡೆಡ್ ಬೈ 2 ಆಗುತ್ತಲ್ವ. 2 1 2 5 10, ಹೌದಾ? ಹಾಗಾದರೆ y ಬೆಲೆ ಎಷ್ಟಾಯಿತು, 5. ಈ y ಬೆಲೆಯನ್ನು ಏನು ಮಾಡೋದು, ಸಮೀಕರಣ 2ರಲ್ಲಿ ಆದೇಶಿಸ್ತೀನಿ. y ಬೆಲೆಯನ್ನು ಸಮೀಕರಣ 2ರಲ್ಲಿ ಆದೇಶಿಸಲಾಗಿ ಏನೈತಿ, ಸಮೀಕರಣ 2 ಎಕ್ಸ್ ಈಸ್ ಈಕ್ವಲ್ ಟು ವೈ ಪ್ಲಸ್ 4 ಅಂತ ಐತಿ, ಹೌದಾ? ಎಕ್ಸ್ ಈಸ್ ಈಕ್ವಲ್ ಟು ವೈ ಬೆಲೆ ಎಷ್ಟೈತಿ, 5 ಸಿಕ್ಕಿತ್ಲ, ಅದನ್ನ ಇಲ್ಲಿ ಪುಟ್ ಮಾಡಿರಿ. 5 ಪ್ಲಸ್ 4 ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, 5ಕ್ಕೆ 4 ಕೂಡಿಸಿದ್ರೆ 9. ಎಕ್ಸ್ ಬೆಲೆ ಏನಾಯಿತು, 9 ಸಿಕ್ತು. ಆದ್ದರಿಂದ ಎಕ್ಸ್ ಇಸ್ ಈಕ್ವಲ್ ಟು 9, ವೈ ಇಸ್ ಈಕ್ವಲ್ ಟು 5. ನೆಕ್ಸ್ಟ್ 2ನೇ ಪ್ರಶ್ನೆ, ಎಸ್ ಮೈನಸ್ ಟಿ ಇಸ್ ಈಕ್ವಲ್ ಟು 3, ಎಸ್ ಡಿವೈಡೆಡ್ ಬೈ 3 ಪ್ಲಸ್ ಟಿ ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 6 ಅಂತ ಐತಿ, ಹೌದಾ? ಎಸ್ ಮೈನಸ್ ಟಿ ಇಸ್ ಈಕ್ವಲ್ ಟು 3 ಅಂತ ಐತಲ್ಲ, ಇದಕ್ಕೇನು ಮಾಡ್ತೀನಿ, ಸಮೀಕರಣ 1 ಅಂತ ಹೆಸರು ಕೊಡ್ತೀನಿ. ಅದೇ ರೀತಿ ಎಸ್ ಡಿವೈಡೆಡ್ ಬೈ 3 ಪ್ಲಸ್ ಟಿ ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 6. ಇದಕ್ಕೇನು ಮಾಡ್ತೀನಿ ಅಂದರೆ ಇದನ್ನು ಸಿಂಪ್ಲಿಫೈ ಮಾಡಿಕೊಂಡು ಅದಕ್ಕೆ ಹೆಸರು ಕೊಡ್ತೀನಿ. ನೋಡಿರಿ, ಇಲ್ಲಿ 3 ಅಂತ ಐತಿ, ಇಲ್ಲಿ 2 ಅಂತ ಐತಿ ಛೇದ. ಅದಕ್ಕೆ ಇದನ್ನೇನು ಮಾಡ್ತೀನಿ, ಎಲ್ ಸಿ ಎಮ್ ತಗೋತೀನಿ. ಏನಾಗುತ್ತಾ, ಎಲ್ ಸಿ ಎಮ್ಮು 2 ಏನದಾವು, ಇವು ಒಂದೇ ಮಗ್ಗೆಯಲ್ಲಿ ಹೋಗಲ್ಲ. ಹಾಗಾಗಿ ಒಂದೇ ಮಗ್ಗೆಯಲ್ಲಿ ಹೋಗಲಿಲ್ಲ ಅಂದ್ರೆ ಆ ಛೇದಗಳನ್ನು ಏನು ಮಾಡಬೇಕು, ಗುಣಿಸ್ಬೇಕು. ಅವಾಗ ಏನಾಗುತ್ತಾ, 3 2 6 ಆಗುತ್ತಾ, ಹೌದಾ? ಇಲ್ಲಿ ಛೇದ ಏನಾಯ್ತು, 6 ಸಿಕ್ತಾ ಅಂದರೆ 3 ಐತಿ. ಇಲ್ಲೇ ಛೇದ 3 ಇದ್ದಾಗ ಇಲ್ಲಿ ಏಟಾಗುತ್ತಾ, 6 ಆಗಬೇಕಂದ್ರೆ 2ರಲ್ಲೇ ಗುಣಿಸ್ಬೇಕು, ಹೌದಾ? 2s ಪ್ಲಸ್ ಇಲ್ಲಿ 2 ಐತಿ ಅಂದರೆ ನಮಗೇನು ಬೇಕು, 6 ಬೇಕು. 6 ಬೇಕಂದ್ರೆ ನಾವು ಏನು ಮಾಡಬೇಕು, 3ಲೇ ಮಲ್ಟಿಪ್ಲೈ ಮಾಡಬೇಕು. 3t ಈಸ್ ಈಕ್ವಲ್ ಟು 6, ಹೌದಾ? ಇಲ್ಲಿ ನೋಡಿರಿ, 2s ಪ್ಲಸ್ 3t ಈಸ್ ಈಕ್ವಲ್ ಟು, ಈ 6ಅನ್ನು ಏನು ಮಾಡ್ತೀನಿ, ಈಸ್ ಈಕ್ವಲ್ ಟುದಿಂದ ಹೊರಗಡೆ ಹಾಕ್ತೀನಿ. ಅಂದರೆ ಎಷ್ಟಾಯಿತು, 6 6 36 ಆಯಿತು, ಹೌದಾ? ಇದಕ್ಕೇನು ಮಾಡ್ತೀನಿ, ಸಮೀಕರಣ 2 ಅಂತ ಹೆಸರು ಕೊಡ್ತೀನಿ. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಏನು ಮಾಡ್ತೀನಿ ನೋಡಿರಿ,
ಇಲ್ಲಿ ಎಸ್ ಮತ್ತು ಟಿ ಎರಡರೊಳಗೆ ಒಂದು ಬೆಲೆನೂ ನಮಗೆ ಸಿಗಲಿಲ್ಲ. ಹಾಗಾಗಿ ನಾನು ಇಲ್ಲೇನು ಮಾಡ್ತೀನಿ ನೋಡ್ರಿ, ಇಲ್ಲೇ ಎಸ್ ಮೈನಸ್ ಟಿ ಈಸ್ ಈಕ್ವಲ್ ಟು 3 ಅಂತ ಐತಲ್ಲ, ಇಲ್ಲೇನು ಮಾಡ್ತೀನಿ ಒಂದು ಬೆಲೆಯನ್ನು ಮಾತ್ರ ಕನ್ಸಿಡರ್ ಮಾಡ್ತೀನಿ. ಅಂದರೆ ಎಸ್ ಈಸ್ ಈಕ್ವಲ್ ಟು ಏನು ಮಾಡ್ತೀನಿ, ಟಿ ಪ್ಲಸ್ 3 ಅಂತ ತಗೋತೀನಿ. ಹೌದಾ, ಇದಕ್ಕೇನು ಮಾಡ್ತೀನಿ, ಸಮೀಕರಣ 1 ಅಂತ ಹೆಸರು ಕೊಡ್ತೇನೆ. ಓಕೆನಾ. ಎಸ್ ಅನ್ನು ಏನು ಮಾಡ್ತೀನಿ, ಈ ಎಸ್ ಬೆಲೆಯನ್ನು ಏನು ಮಾಡ್ತೀನಿ, ಎಸ್ ಅನ್ನು ಸಮೀಕರಣ 2ರಲ್ಲಿ ಆದೇಶಿಸಿದಾಗ, ಇಲ್ಲಿವರೆಗೂ ಅರ್ಥ ಆಯ್ತಲ್ರಿ. ಏನು ಮಾಡ್ತೀನಿ, ಎಸ್ ಅನ್ನು ಅಂದರೆ ಸಮೀಕರಣ 1ಅನ್ನು ಸಮೀಕರಣ 2ರಲ್ಲಿ ಆದೇಶ ಮಾಡ್ತೀನಿ. ಅವಾಗ ಏನಾಗುತ್ತಾ ನೋಡ್ರಿ, ಇಲ್ಲಿ ಸಮೀಕರಣ 2 ಏನೈತಿ, 2s ಪ್ಲಸ್ 3t ಈಸ್ ಈಕ್ವಲ್ ಟು 36 ಅಂತ ಐತೆ. ಇಲ್ಲಿ 2ನ ಆ್ಯಸ್ ಇಟ್ ಈಸ್ ಇಡ್ತೀನಿ. ನಮಗೇನು ಗೊತ್ತು, ಬರೀ ಎಸ್ ಬೆಲೆ ಗೊತ್ತೈತಿ. ಎಸ್ ಬೆಲೆ ಏನೈತಿ, ಟಿ ಪ್ಲಸ್ 3 ಅಂತ ಗೊತ್ತೈತಿ. ಹೌದಾ, ಟಿ ಪ್ಲಸ್ 3ನ ಅಷ್ಟೇ ಇಲ್ಲಿ ಪುಟ್ ಮಾಡತ್ತೀನಿ. ಪ್ಲಸ್ 3 ಇಂಟು ಟಿ ಈಸ್ ಈಕ್ವಲ್ ಟು 36 ಆಯಿತು. ಹೌದಾ, 2 ಇಂಟು ಟಿ 2t ಪ್ಲಸ್ 2 3 6 ಪ್ಲಸ್ 3t ಈಸ್ ಈಕ್ವಲ್ ಟು 36. ಹೌದಾ, ನೆಕ್ಸ್ಟು ಇಲ್ಲಿ 2tಗೆ 3t ಕೂಡಿಸಿದ್ರೆ ಎಷ್ಟಾಗುತ್ತಾ, 5t ಪ್ಲಸ್ 6 ಈಸ್ ಈಕ್ವಲ್ ಟು 36. 5t ಈಸ್ ಈಕ್ವಲ್ ಟು 36. ಈ 6 ಏನು ಮಾಡ್ತೀನಿ, ಈಸ್ ಈಕ್ವಲ್ ಟುದಿಂದ ಹೊರಗಡೆ ಹಾಕ್ತೇನೆ. ಈಸ್ ಈಕ್ವಲ್ ಟುದಿಂದ ಹೊರಗಡೆ ಹಾಕಿದರೆ ಏನಾಗುತ್ತಾ, -6 ಆಗುತ್ತಾ. ಹೌದಾ, 5t ಈಸ್ ಈಕ್ವಲ್ ಟು 36 ಒಳಗೆ 6 ಮೈನಸ್ ಮಾಡಿದರೆ ಎಷ್ಟಾಗುತ್ತಾ, 30. ಹೌದಾ, ಟಿ ಈಸ್ ಈಕ್ವಲ್ ಟು ಎಷ್ಟಾಗುತ್ತಾ, 30 ಡಿವೈಡೆಡ್ ಬೈ 5 ಆಗುತ್ತಾ. 5 1 5 6. ಟಿ ಬೆಲೆ ಎಷ್ಟಾಯಿತು, 6 ಆಯಿತು. ಹೌದಾ, ಇವಾಗ ಟಿ ಬೆಲೆ ಸಿಕ್ತು. ನೆಕ್ಸ್ಟ್ ಏನು ಮಾಡಬೇಕು, ನಾವು ಎಸ್ ಬೆಲೆಯನ್ನು ಕಂಡುಹಿಡಿಬೇಕು. ಹೌದಾ, ಎಸ್ ಬೆಲೆ ಬೇಕಾದರೆ ನಾವು ಟಿ ಬೆಲೆಯನ್ನು ಏನು ಮಾಡ್ತೀನಿ, ಸಮೀಕರಣ 1ರಲ್ಲಿ ಆದೇಶಿಸ್ತೀನಿ. ಟಿಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಅಥವಾ ಆದೇಶಿಸಿದಾಗ ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಏನಾಗುತ್ತಾ, ಸಮೀಕರಣ 1 ಏನೈತಿ, ಎಸ್ ಈಸ್ ಈಕ್ವಲ್ ಟು ಟಿ ಪ್ಲಸ್ 3 ಅಂತ ಐತೆ. ಹೌದಾ, ಎಸ್ ಈಸ್ ಈಕ್ವಲ್ ಟು ಟಿ ಬೆಲೆ ಸಿಕ್ಕೈತಿ ನಮಗೆ 6 ಸಿಕ್ಕೈತಿ. 6 ಪ್ಲಸ್ 3 ಎಸ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತಾ, 6 ಪ್ಲಸ್ 3 9. ಅಂದರೆ ಎಸ್ ಬೆಲೆ ಏನಾಯಿತು, 9 ಆಯಿತು. ಆದ್ದರಿಂದ ಎಸ್ ಈಸ್ ಈಕ್ವಲ್ ಟು 9, ಟಿ ಈಸ್ ಈಕ್ವಲ್ ಟು 6. ಲೆಕ್ಕ ಏನಾದರೂ ನಿಮಗೆ ಅರ್ಥ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು 4th ಕ್ವಶನ್ ಏನಿದೆ ನೋಡ್ರಿ, ಇಲ್ಲಿ 0.2x ಪ್ಲಸ್ 0.3y ಈಸ್ ಈಕ್ವಲ್ ಟು 1.3, 0.4x ಪ್ಲಸ್ 0.5y ಈಸ್ ಈಕ್ವಲ್ ಟು 2.3 ಅಂತ ಐತೆ. ಹೌದಾ, ಇಲ್ಲೇನು ಮಾಡ್ತೀನಿ, 0.2ನ ಯಾವ ಥರ ಕನ್ವರ್ಟ್ ಮಾಡ್ತೀನಿ ಅನ್ನಂದರೆ ಭಿನ್ನರಾಶಿ ಒಳಗೆ ಕನ್ವರ್ಟ್ ಮಾಡ್ತೀನಿ. ಭಿನ್ನರಾಶಿ ಒಳಗೆ 0.2ನ ಏನಂತ ಬರಿತೀವಿ, 2 ಡಿವೈಡೆಡ್ ಬೈ 10 ಅಂತ ಬರಿತೀರಲ್ಲ. ಅದೇ ರೀತಿ ಇಲ್ಲಿ 0.3, 1.3, ನೆಕ್ಸ್ಟ್ 2.3 ಇವನ್ನೆಲ್ಲ ಕನ್ವರ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡಿರಿ, 0.2ನ 2 ಡಿವೈಡೆಡ್ ಬೈ 10x ಪ್ಲಸ್ 0.3ನ 3 ಡಿವೈಡೆಡ್ ಬೈ 10y ಈಸ್ ಈಕ್ವಲ್ ಟು ಇಲ್ಲಿ 1.3 ಅಂತ ಐತಲ್ಲ, ಇದನ್ನು ಏನು ಮಾಡ್ತೀನಿ, 13 ಡಿವೈಡೆಡ್ ಬೈ 10 ಅಂತ ತೊಗೋತೀನಿ. ಇಲ್ಲಿ ನೋಡಿರಿ, 10 ಯಾಕೆ ತೊಗೊಂಡು ಅಂದರೆ ಎಷ್ಟು ಅಂಕಿ ಬಿಟ್ಟು ನಿಮಗೆ ಬಿಂದು ಐತಿ, 1 ಅಂಕಿಯ, ಅದಕ್ಕೆ ಏನು ಮಾಡ್ತೀನಿ, 1 ಪೂಜೆ ಹಚ್ಕೊಂಡ್ಬಿಡ್ಬೇಕು. ನೆಕ್ಸ್ಟ್ ಇಲ್ಲೇನು ಮಾಡ್ತೀನಿ, 0.4 ಅಂತ ಐತಿ. ಹಾಗಂದರೆ ಭಿನ್ನರಾಶಿ ರೂಪದಲ್ಲಿ ಏನಾಗುತ್ತೆ, 4 ಡಿವೈಡೆಡ್ ಬೈ 10x ಪ್ಲಸ್ 5 ಡಿವೈಡೆಡ್ ಬೈ 10y ಈಸ್ ಈಕ್ವಲ್ ಟು, ಇಲ್ಲಿ ನಿಮ್ಗೆ ಹೆಂಗೆ ಬರ್ಕೋಬೇಕಂತ ಗೊತ್ತಾಗಲಿಲ್ಲ ಅಂದರೆ 23 ಐತೆ. ಹೌದಾ, ಇಲ್ಲೇನೈತಿ, 1 ಅಂಕಿ ಬಿಟ್ಟು ಏನೈತಿ, ಬಿಂದು ಐತಿ. ಹಾಗಂದ್ರೆ ಏನಾಗಿರ್ತೈತಿ, ಡಿವೈಡೆಡ್ ಬೈ 10 ಆಗಿರ್ತೈತಿ. ಇಲ್ಲಿವರೆಗೂ ಅರ್ಥ ಆಯ್ತಲ್ರಿ. ಇವಾಗ ಏನು ಮಾಡ್ತೀನಿ ನೋಡಿರಿ, ಇಲ್ಲಿ 2 ಕಡೆ ಛೇದಗಳು ಸಮ ಅದಾವ. ಹಾಗಾದರೆ ನಾವು ಇದನ್ನು ಈ ಥರ ಬರ್ಕೋಬೋದಾ, 2x ಪ್ಲಸ್ 3y ಡಿವೈಡೆಡ್ ಬೈ 10 ಈಸ್ ಈಕ್ವಲ್ ಟು 13 ಡಿವೈಡೆಡ್ ಬೈ 10 ಅಂತ ಬರೀಬೋದಾ. ನೆಕ್ಸ್ಟ್ ಏನು ಮಾಡ್ತೀನಿ, ಈ 10 ಏನಾಗುತ್ತೆ, ಕ್ಯಾನ್ಸಲ್ ಆಗಿಬಿಡುತ್ತಾ. ಹೌದಾ, ಅವಾಗ ಏನಾಗುತ್ತಾ, 2x ಪ್ಲಸ್ 3y ಈಸ್ ಈಕ್ವಲ್ ಟು 13 ಆಗುತ್ತಾ. ಇದನ್ನೇನು ಮಾಡ್ತೀನಿ, 2x ಈಸ್ ಈಕ್ವಲ್ ಟು 13 ಮೈನಸ್ 3y ಅಂತ ಹೇಳ್ತೀನಿ. ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತಾ,
13 ಮೈನಸ್ 3y ಡಿವೈಡೆಡ್ ಬೈ 2 ಆಗುತ್ತೆ. ಈ ಟು ಎಕ್ಸ್ ಐತಲ್ಲ, ಮಲ್ಟಿಪ್ಲಿಕೇಶನ್ ಐತೆ, ದಿಂದ ಹೊರಗಡೆ ಹಾಕಿದ್ರೆ ಏನಾಗುತ್ತಾ, ಡಿವೈಡ್ ಆಗುತ್ತಾ. ಹೌದಾ. ಇದಕ್ಕೇನು ಮಾಡ್ತೀನಿ, ಸಮೀಕರಣ 1 ಅಂತ ಹೆಸರು ಕೊಡ್ತೀನಿ. ಇಲ್ಲಿವರೆಗೂ ಅರ್ಥ ಆಯ್ತಲ್ರಿ. ನೆಕ್ಸ್ಟ್ ಈ ಸಮೀಕರಣ ನೋಡಿರಿ, 4x ಪ್ಲಸ್ 5y ಡಿವೈಡೆಡ್ ಬೈ 10 ಈಸ್ ಈಕ್ವಲ್ ಟು 23 ಡಿವೈಡೆಡ್ ಬೈ 10 ಆಗುತ್ತಾ. ಇಲ್ಲಿ 10 ಕೆಟ್ ಕ್ಯಾನ್ಸಲ್ ಆಗುತ್ತಾ. ನೀವು ಉಳಿದಿರೋದು ಎಷ್ಟು ಉಳಿತೈತಿ, 4x ಪ್ಲಸ್ 5y ಈಸ್ ಈಕ್ವಲ್ ಟು 23 ಉಳಿತು. ಹೌದಾ. ಇವಾಗ ಏನು ಮಾಡ್ತೀನಿ, ಇದಕ್ಕೆ ಸಮೀಕರಣ 2 ಅಂತ ಹೆಸರು ಕೊಡ್ತೀನಿ. ಹೌದಾ. ಈಗ ಆಲ್ರೆಡಿ ಏನು ಮಾಡಿದ್ದೀನಿ, ನಾನು ಇಲ್ಲಿ ಸಮೀಕರಣ 1ರಲ್ಲಿ ಏನು ಮಾಡಿದ್ದೀನಿ, ಎಕ್ಸ್ ಬೆಲೆಯನ್ನು ಕಂಡುಹಿಡಿದ್ದೀನಿ. ಈ ಎಕ್ಸ್ ಬೆಲೆಯನ್ನು ಏನು ಮಾಡ್ತೀನಿ, ಸಮೀಕರಣ 2ರಲ್ಲಿ ಆದೇಶಿಸ್ತೀನಿ. ಎಕ್ಸ್ ಅನ್ನು ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಏನಾಗುತ್ತೆ ನೋಡ್ರಿ, ಆದೇಶಿಸಿದಾಗ ಅಥವಾ ಆದೇಶಿಸಲಾಗಿ ಏನಾಗುತ್ತಾ, ಸಮೀಕರಣ 2 ಏನೈತೆ ನೋಡ್ರಿ, 4x ಪ್ಲಸ್ 5y ಈಸ್ ಈಕ್ವಲ್ ಟು 23 ಅಂತ ಐತೆ. ಹೌದಾ. ಇಲ್ಲೇನು ಮಾಡ್ತೀನಿ, 4ಅನ್ನು ಆ್ಯಸ್ ಇಟ್ ಈಸ್ ಇಡ್ತೀನಿ. ಎಕ್ಸ್ ಬೆಲೆ ಏನು ಸಿಕ್ಕಿತ್ತು ನಮಗೆ, 13 ಮೈನಸ್ 3y ಡಿವೈಡೆಡ್ ಬೈ 2 ಅಂತ ಸಿಕ್ಕಿದೆ, ಪ್ಲಸ್ 5y ಈಸ್ ಈಕ್ವಲ್ ಟು 23. ಹೌದಾ. ಇಲ್ಲೇ 2 1 2 2 2 1 2 2 4 2 ಇಂಟು 13 ಮೈನಸ್ 3y ಪ್ಲಸ್ 5y ಈಸ್ ಈಕ್ವಲ್ ಟು 23ನ. ನೆಕ್ಸ್ಟ್ 2 13 ಎಷ್ಟು, 26 ಮೈನಸ್ 2 3 6y ಪ್ಲಸ್ 5y ಈಸ್ ಈಕ್ವಲ್ ಟು 23. ಹೌದಾ. ನೆಕ್ಸ್ಟ್ ಏನು ಮಾಡ್ತೀನಿ, ಇಲ್ಲಿ ನೋಡಿರಿ, ಮೈನಸ್ 6yದಾಗ ಪ್ಲಸ್ 6y ಆದ್ರೆ ಏನಾಗುತ್ತೆ, y ಉಳಿತೈತಿ. ಯಾಕಂದರೆ ದೊಡ್ಡ ಸಂಖ್ಯೆ ಮುಂದೆ ಚಿಹ್ನೆ ಏನೈತಿ ಅದನ್ನು ಹಂಚ್ಕೋಬೇಕು. ಇಲ್ಲಿ ಮೈನಸ್ ಐತಿ, ಇಲ್ಲಿ ಪ್ಲಸ್ ಐತಿ. ಹಂಗಂದ್ರೆ ಏನಾಗುತ್ತಾ, ಮೈನಸ್ ಆದ್ರೊಳಗೆ ಪ್ಲಸ್ 5 ಕಳೆದ್ರೆ ಅಂದರೆ ಏನಾಗುತ್ತಾ, ಮೈನಸ್ 1 ಉಳಿತೈತಿ. ಈಸ್ ಈಕ್ವಲ್ ಟು 23 ಆಗುತ್ತಾ. ಹೌದಾ. ಇಲ್ಲಿ ಏನಾಗುತ್ತೆ ನೋಡಿರಿ, ನೆಕ್ಸ್ಟ್ ವೈನ್ ಏನು ಮಾಡ್ತೀನಿ, ಈಸ್ ಈಕ್ವಲ್ ಟುದಿಂದ ಹೊರಗಡೆ ಹಾಕ್ತೀನಿ. ಅಂದರೆ 26 ಇದನ್ನು ಈಸ್ ಈಕ್ವಲ್ ಟುದಿಂದ ಒಳಗಡೆ ಹಾಕಿದರೆ ಏನಾಗುತ್ತೆ, 20 ಮೈನಸ್ 23 ಈಸ್ ಈಕ್ವಲ್ ಟು ವೈ ಆಗುತ್ತೆ. ಹೌದಾ. 26 ಒಳಗೆ 23 ಕಳೆದ್ರೆ ಎಷ್ಟಾಯಿತು, 3 ಉಳಿತಾ. 3 ಈಸ್ ಈಕ್ವಲ್ ಟು ವೈ ಈಸ್ ಈಕ್ವಲ್ ಟು ಎಷ್ಟಾಯಿತು, 3 ಸಿಕ್ತು. ವೈ ಬೆಲೆ 3 ಸಿಕ್ತು. ಈಗ ನಮಗೇನು ಬೇಕು, ಎಕ್ಸ್ ಬೆಲೆ ಬೇಕು. ಎಕ್ಸ್ ಬೆಲೆ ಬೇಕಂದ್ರೆ ವೈ ಬೆಲೆಯನ್ನು ಏನು ಮಾಡಬೇಕು, ಸಮೀಕರಣ 1ರಲ್ಲಿ ಆದೇಶಿಸಬೇಕು. ವೈಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಅಥವಾ ಆದೇಶಿಸಲಾಗಿ ಏನಾಗುತ್ತೆ, ಎಕ್ಸ್ ಪ್ಲಸ್ ಸಮೀಕರಣ 1 ಏನೈತಿ, ಎಕ್ಸ್ ಈಸ್ ಈಕ್ವಲ್ ಟು 13 ಮೈನಸ್ 3y ಡಿವೈಡೆಡ್ ಬೈ 2 ಅಂತೈತೆ. ಹೌದಾ. ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 13 ಮೈನಸ್ 3 ಇಂಟು ವೈ ಅಂದರೆ ಬೆಲೆ ಎಷ್ಟು ಸಿಕ್ಕೈತೆ, ನಮಗೆ 3 ಸಿಕ್ಕೈತೆ. ಅದನ್ನು 3 ಬೆಲೆ ಇಲ್ಲಿ ಹಾಕ್ತೀನಿ, ಡಿವೈಡೆಡ್ ಬೈ 2. ಎಕ್ಸ್ ಈಸ್ ಈಕ್ವಲ್ ಟು 13 ಮೈನಸ್ 3 3 9 3 3 9 ಡಿವೈಡೆಡ್ ಬೈ 2. 13 ಒಳಗೆ 9 ಹೋದರೆ ಎಷ್ಟು, 4 4 ಡಿವೈಡೆಡ್ ಬೈ 2. 2 1 2 2 4 ಅಂದರೆ ಎಕ್ಸ್ ಬೆಲೆ ಎಷ್ಟಾಯಿತು, 2 ಆಯಿತು. ಎಕ್ಸ್ ಈಸ್ ಈಕ್ವಲ್ ಟು 2. ಆದ್ದರಿಂದ ಎಕ್ಸ್ ಈಸ್ ಈಕ್ವಲ್ ಟು 2, ವೈ ಈಸ್ ಈಕ್ವಲ್ ಟು 3. ನೆಕ್ಸ್ಟು 5th ಕ್ವಶನ್ ಏನೈತ್ರಿ ನೋಡ್ರಿ, ಇಲ್ಲೇ ರೂಟ್ 2x ಪ್ಲಸ್ ರೂಟ್ 3y ಈಸ್ ಈಕ್ವಲ್ ಟು 0, ರೂಟ್ 3x ಮೈನಸ್ ರೂಟ್ 8y ಈಸ್ ಈಕ್ವಲ್ ಟು 0 ಅಂತ ಐತಿ. ಇನ್ನು ಹೆಂಗೆ ಸಾಲ್ವ್ ಮಾಡಬೇಕು ನೋಡ್ರಿ, ಇಲ್ಲಿ ರೂಟ್ 2x ಪ್ಲಸ್ ರೂಟ್ 3y ಈಸ್ ಈಕ್ವಲ್ ಟು 0 ಅಂತ ಐತೆ. ಇದಕ್ಕೇನು ಮಾಡ್ತೀನಿ, ಸಮೀಕರಣ 1 ಅಂತ ಹೆಸರು ಕೊಡ್ತೀನಿ. ಹೌದಾ. ನೆಕ್ಸ್ಟ್ ರೂಟ್ 3x ಮೈನಸ್ ರೂಟ್ 8y ಈಸ್ ಈಕ್ವಲ್ ಟು 0 ಅಂತ ಐತೆ. ಇದನ್ನೇನು ಮಾಡ್ತೀನಿ, ನೆಕ್ಸ್ಟ್ ನೋಡಿರಿ, ಇಲ್ಲಿ ರೂಟ್ 3x ಮೈನಸ್ ಇಲ್ಲಿ ರೂಟ್ 8 ಐತಲ್ಲ, ಇದನ್ನು ಹೆಂಗೆ ಹೊಡ್ಕೋತೀನಿ ಅಂದರೆ 4 ಇಂಟು 2 ಅಂತ ಹೊಡ್ಕೋತೀನಿ. ಯಾಕಂದರೆ ರೂಟ್ 4ದ ವ್ಯಾಲ್ಯೂ ಏನು 2ನ, ಅದಕ್ಕಾಗಿ ಅದನ್ನು 4 ಇಂಟು 2 ಅಂತ ಹೊಡ್ಕೋತೀನಿ. ಇವಾಗ ನೋಡಿರಿ, ರೂಟ್ 3x ಮೈನಸ್ ರೂಟ್ 4 ವ್ಯಾಲ್ಯೂ ಏನಾಗುತ್ತಾ, 2 ಆಗುತ್ತಾ. 2 ಇಂಟು ರೂಟ್ 2 ಇಂಟು y ಈಸ್ ಈಕ್ವಲ್ ಟು 0 ಆಯಿತಾ.
√3x ಈಸ್ ಈಕ್ವಲ್ ಟು ಇದನ್ನು ಈಸ್ ಈಕ್ವಲ್ ಟುದಿಂದ ಹೊರಗಡೆ ಹಾಕಿದರೆ ಏನು ಸಿಗುತ್ತೆ ನಿಮಗೆ 2√2y ಆಯ್ತಾ. ಹಾಗಾದರೆ ಎಕ್ಸ್ ಬೆಲೆ ಏನಾಯಿತು ಎಕ್ಸ್ ಈಸ್ ಈಕ್ವಲ್ ಟು 2√2y ಡಿವೈಡೆಡ್ ಬೈ √3 ಸಿಕ್ತು. ಹಾಗಾದರೆ ಎಕ್ಸ್ ಬೆಲೆ 2√2y ಡಿವೈಡೆಡ್ ಬೈ 3 ಸಿಕ್ತು. ಇದಕ್ಕೆ ಸಮೀಕರಣ 2 ಅಂತ ಹೆಸರು ಕೊಡ್ತೀನಿ. ಎಕ್ಸ್ನ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಏನಾಗುತ್ತಾ ಸಮೀಕರಣ 1 ಏನೈತಿ √2 ಎಕ್ಸ್ ಅಂದರೆ ಎಷ್ಟು ಸಿಕ್ಕಿತ್ತು ನಮಗೆ ವ್ಯಾಲ್ಯೂ 2√2y ಡಿವೈಡೆಡ್ ಬೈ √3 ಅಂತ ಸಿಕ್ಕೈತಿ ಪ್ಲಸ್ √3y ಈಸ್ ಈಕ್ವಲ್ ಟು 0. ಗೊತ್ತಾಯ್ತು. ಇದನ್ನು ಡೈರೆಕ್ಟ್ ಪುಟ್ ಮಾಡಿಬಿಟ್ಟಿದ್ದೀನಿ. ನೀವು ಬೇಕಂದರೆ ಇದನ್ನು ಬರ್ಕೊಂಡು ಪುಟ್ ಮಾಡ್ಬೋದು, ಇಲ್ಲ ಡೈರೆಕ್ಟ್ ಮಾಡಿದರೂ ಬರುತ್ತೆ. ನೆಕ್ಸ್ಟು ಇಲ್ಲೇನಾಗುತ್ತೆ √2 ಇಂಟು √2 √4 ಆಗುತ್ತಾ. ಇಲ್ಲಿ ನೋಡಿರಿ √2 ಇಂಟು √2 ಬೆಲೆ ಎಷ್ಟಾಗುತ್ತೆ √4 ಆಗುತ್ತೆ. √4 ಬೆಲೆ ಏನಾಯಿತು 2 ಆಯಿತು. ಇದು ಗೊತ್ತಿದ್ರೆ ಮಾತ್ರ ಇದು ಸಾಲ್ವ್ ಮಾಡೋಕ್ಕೆ ಬರುತ್ತಾ. 2 ಇಂಟು ಇದನ್ನು 2 ಹಾಗೆ ಇಟ್ಕೋತೀನಿ ಇಂಟು √2 ಇಂಟು √2 ಅಂದರೆ ಎಷ್ಟು ಸಿಕ್ಕೈತಿ √4 ವ್ಯಾಲ್ಯೂ ಎಷ್ಟಾಯ್ತು 2 ಆಯಿತು. ಆ 2ನ ಇಲ್ಲಿ ಬರ್ಕೋತೀನಿ ಇಂಟು y ಡಿವೈಡೆಡ್ ಬೈ √3 ಪ್ಲಸ್ √3y ಈಸ್ ಈಕ್ವಲ್ ಟು 0. 2 ಇಂಟು 2 ಎಷ್ಟಾಯಿತು 4y ಡಿವೈಡೆಡ್ ಬೈ √3 ಪ್ಲಸ್ √3y ಈಸ್ ಈಕ್ವಲ್ ಟು 0. ಇಲ್ಲಿ ನೋಡಿರಿ ನೆಕ್ಸ್ಟ್ ಏನು ಮಾಡ್ತೀನಿ, ಇಲ್ಲಿ ಛೇದ ಏನೈತಿ √3 ಐತಿ, ಇಲ್ಲಿ ಛೇದ ಏನೂ ಇರಲಿಲ್ಲ ಅಂದ್ರೆ 1 ಇರ್ತೈತಿ. ಹೌದಾ. ಈಗ ಏನು ಮಾಡಬೇಕು ಎಲ್ ಸಿ ಎಮ್ ತಗೋತೀನಿ. √3 ಇಂಟು 1 √3ನ ಆಗುತ್ತೆ ಎಲ್ ಸಿ ಎಮ್. ಹಂಗಂದರೆ √3 ಇಲ್ಲೇನಾಗುತ್ತಾ 4y ಪ್ಲಸ್ ಇಲ್ಲಿ ಛೇದ 1 ಐತಿ, ಹಾಗಂದ್ರೆ √3ಲೇ ಮಲ್ಟಿಪ್ಲೈ ಮಾಡಬೇಕಾ. √3 ಇಂಟು √3 ಏನಾಗುತ್ತಾ √3 ಇಂಟು √3 ಏನಾಗುತ್ತಾ √9 ಆಗುತ್ತೆ. √9 ವ್ಯಾಲ್ಯೂ ಏನಾಗುತ್ತೆ 3. ಹೌದಾ. ಹಂಗಂದರೆ 3y ಈಸ್ ಈಕ್ವಲ್ ಟು 0. ಹೌದಾ. 4y ಪ್ಲಸ್ 3y ಈಸ್ ಈಕ್ವಲ್ ಟು ಈ √3ನ ಏನು ಮಾಡ್ತೀನಿ ಈಸ್ ಈಕ್ವಲ್ ಟು ಇಂದ ಹೊರಗಡೆ ಹಾಕ್ತೀನಿ. ಅಂದರೆ 0 ಇಂಟು √3 ಏನಾಗುತ್ತೆ 0 ಆಗುತ್ತೆ. ಹೌದಾ. 4y ಪ್ಲಸ್ 3y ಏನಾಗುತ್ತೆ 7y ಈಸ್ ಈಕ್ವಲ್ ಟು 0 ಆಯಿತು. y ಈಸ್ ಈಕ್ವಲ್ ಟು 0 ಡಿವೈಡೆಡ್ ಬೈ 7 ಆಗಿತ್ತು. y ಈಸ್ ಈಕ್ವಲ್ ಟು ಏನಾಯ್ತು 0 ಡಿವೈಡೆಡ್ ಬೈ 7 ಅಂದರೆ y ಬೆಲೆ 0ನ ಆಯಿತು. y ಈಸ್ ಈಕ್ವಲ್ ಟು 0 ಅಂತ ಸಿಕ್ತು. ಈ y ಬೆಲೆಯನ್ನು ಏನು ಮಾಡ್ತೀನಿ ಸಮೀಕರಣ 2ರಲ್ಲಿ ಆದೇಶ ಮಾಡ್ತೀನಿ. y ಬೆಲೆಯನ್ನು ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಏನಾಗುತ್ತೆ 2ರಲ್ಲಿ ಆದೇಶಿಸಿದಾಗ ಎಕ್ಸ್ ಈಸ್ ಈಕ್ವಲ್ ಟು 2√2 ಇಂಟು y ಅಂತ ಐತಿ. y ಬೆಲೆ ಎಷ್ಟು ಸಿಕ್ಕೈತೆ ನಮ್ಗೆ 0 ಅಂತ ಸಿಕ್ಕೈತಿ. 0 ಡಿವೈಡೆಡ್ ಬೈ √3. 0 ಇಂಟು ಎನಿಥಿಂಗ್ 0ನಾಗುತ್ತಾ. ಅಂದರೆ 0 ಇಂಟು ಎನಿಥಿಂಗ್ 0 ಡಿವೈಡೆಡ್ ಬೈ √3. 0 ಇಂಟು ಎನಿಥಿಂಗ್ 0. ಹೌದಾ. 0 ಇಂಟು ಎನಿಥಿಂಗ್ 0 ಆದರೆ 0 ಡಿವೈಡೆಡ್ ಬೈ ಎನಿಥಿಂಗ್ ಅದು ಏನಾಗುತ್ತಾ 0ನಾಗುತ್ತೆ. ಹಾಗಂದರೆ ಎಕ್ಸ್ ಬೆಲೆ ಎಷ್ಟಾಯಿತು 0 ಸಿಕ್ತು. ಆದ್ದರಿಂದ ಎಕ್ಸ್ ಈಸ್ ಈಕ್ವಲ್ ಟು 0, y ಈಸ್ ಈಕ್ವಲ್ ಟು 0. ಇವತ್ತಿನ ಈ ವಿಡಿಯೋದಲ್ಲಿ ಅಭ್ಯಾಸ 3.2 ಪ್ರಶ್ನೆ 1ರಲ್ಲಿ 1ನೇ ಪ್ರಶ್ನೆಯನ್ನು ಬಿಡಿಸಿದ್ದೀನಿ, ಅದೇ ರೀತಿ 2ನೇ ಪ್ರಶ್ನೆಯನ್ನು ಬಿಡಿಸಿದ್ದೀನಿ, 4ನೇ ಪ್ರಶ್ನೆಯನ್ನು ಬಿಡಿಸಿದ್ದೀನಿ, ನೆಕ್ಸ್ಟು 5ನೇ ಪ್ರಶ್ನೆಯನ್ನು ಬಿಡಿಸಿದ್ದೀನಿ. ನೀವು 3 ಮತ್ತು 6ನೇ ಪ್ರಶ್ನೆಯನ್ನು ಸಾಲ್ವ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.